ನಮಸ್ಕಾರ ಇನ್ ಸಮಾಚಾರಕ್ಕೆ ಸ್ವಾಗತ ನಾನು ಪ್ರತೀಕ್ಷಾ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ವಿರಾಟ್ ಕೊಹ್ಲಿ ವಿರುದ್ಧ ದೂರು ಕೊಹ್ಲಿಯನ್ನ ಕಣ್ತುಂಬಿಕೊಳ್ಳಬೇಕು ಅಂತಾನೆ ಅಷ್ಟು ಜನ ಸೇರಿದ್ರು ಕಾಲ್ತುಳಿತ ದುರಂತಕ್ಕೆ ವಿರಾಟ್ ಕೂಡ ನೈತಿಕ ಹೊಣೆಗಾರರು ಸಾಮಾಜಿಕ ಕಾರ್ಯಕರ್ತ ವೆಂಕಟೇಶ್ ಕಂಪ್ಲೇಂಟ್ ಚನ್ನಸ್ವಾಮಿ ಕಾಲ್ತುಳಿತ ದುರ್ಘಟನೆ ಬೆನ್ನಲ್ಲೇ ಎಚ್ಚೆತ್ತ ಬಿಸಿಸಿಐ ಐಪಿಎಲ್ ವಿಜಯೋತ್ಸವಕ್ಕೆ ಮಾರ್ಗಸೂಚಿ ಜಾರಿಗೆ ತರಲು ಚಿಂತನೆ ಶೀಘ್ರ ಸಭೆ ನಡೆಸಿ ಚರ್ಚಿಸಿ ನಿರ್ಧಾರ ಆರ್ಸಿಬಿ ವಿಜಯೋತ್ಸವದ ವೇಳೆ ನಡೆದ ಕಾಲ್ತುಳಿತಕ್ಕೆ ಸರ್ಕಾರವೇ ನೇರ ಹೊಣೆ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪ ಇದೊಂದು ಬುದ್ಧಿ ಇಲ್ಲದ ಅತ್ಯಂತ ಬೇಜವಾಬ್ದಾರಿ ಸರ್ಕಾರ ಅಂತಲೂ ಕಿಡಿ ಎಲ್ಲೋ ಇರೋ ಹುಣ್ಣಿಗೆ ಇನ್ನೆಲ್ಲೋ ಮುಲಾಮು ಹಚ್ಚುತ್ತಿದ್ದಾರೆ ಕಾಲ್ತುಳಿತದ ತನಿಖೆಯನ್ನ ಸಿಎಂ ಹಾಗೂ ಡಿಸಿಎಂ ಡಿಕೆಶಿ ಹಳ್ಳ ಹಿಡಿಸುತ್ತಿದ್ದಾರೆ ತಾವು ತಪ್ಪಿಸಿಕೊಳ್ಳಲು ಬೇರೆಯವರನ್ನ ಬಲಿಪಶು ಮಾಡುತ್ತಿರುವುದಾಗಿ ಅರವಿಂದ್ ಬೆಲ್ಲದ್ ವಾಗ್ದಾಳಿ ಕುಮಾರಸ್ವಾಮಿಗೆ ನಮ್ಮ ಮೇಲೆ ಲವ್ವು ಅದಕ್ಕೆ ಟಾರ್ಗೆಟ್ ಮಾಡ್ತಾರೆ ರಾಜೀನಾಮೆ ಕೇಳ್ತಾರೆ ಕೊಡೋಣ ಅಂತ ವಿಪಕ್ಷಗಳಿಗೆ ಡಿಸಿಎಂ ಡಿಕೆಶಿ ಕೌಂಟರ್ ಹೆಣಗಲ ಮೇಲೆ ರಾಜಕೀಯ ಮಾಡಲ್ಲ ಅಂತ ತಿರುಗೇಟು ಶಾಸಕ ವಿನಯ್ ಕುಲಕರ್ಣಿಗೆ ಬಿಗ್ ಶಾಕ್ ಯೋಗೇಶ್ ಗೌಡ ಹತ್ಯೆ ಕೇಸ್ನಲ್ಲಿ ಜಾಮೀನು ರದ್ದುಗೊಳಿಸಿದ ಸುಪ್ರೀಂ ಕೋರ್ಟ್ ಶರಣಾಗಲು 1 ವಾರ ಗಡುವು ಚಾಲಕನ ನಿಯಂತ್ರಣ ತಪ್ಪಿ ಬಿಎಂಟಿಸಿ ಬಸ್ ಅಪಘಾತ ಮೆಟ್ರೋ ಪಿಲ್ಲರ್ 607ಕ್ಕೆ ಡಿಕ್ಕಿ ಡ್ರೈವರ್ ಕಂಡಕ್ಟರ್ಗೆ ಗಂಭೀರ ಗಾಯ ಬಸ್ನಲ್ಲಿದ್ದ 15ಕ್ಕೂ ಹೆಚ್ಚು ಜನ ಪ್ರಾಣಾಪಾಯದಿಂದ ಪಾರು ತಾಂತ್ರಿಕ ದೋಷದಿಂದ ನಡುರಸ್ತೆಯಲ್ಲಿ ಬಸ್ ಧಗಧಗ ಮೈಸೂರಿನ ಬನ್ನೂರು ಗ್ರಾಮದಲ್ಲಿ ಅವಘಡ ಬೆಂಕಿ ಕಾಣಿಸಿಕೊಳ್ಳುತ್ತಿದ್ದಂತೆ ಬಸ್ನಿಂದ ಕೆಳಗಿಳಿದ ಪರಿಣಾಮ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರು ಹರಿದ್ವಾರದ ಗಂಗಾ ನದಿಯಲ್ಲಿ ಸ್ನಾನ ಮಾಡುವಾಗ ಅವಘಡ ನದಿಯ ಸೆಳೆತಕ್ಕೆ ಕೊಚ್ಚಿ ಹೋಗ್ತಿದ್ದ ಜಮ್ಮು ಮತ್ತು ಕಾಶ್ಮೀರದ ಯುವಕ ಎನ್ಡಿಆರ್ಎಫ್ ತಂಡದಿಂದ ರೋಚಕ ರಕ್ಷಣೆ ತಗ್ಲೈ ಸಿನಿಮಾ ಸೋತು ಸುಣ್ಣವಾದ ಬೆನ್ನಲ್ಲೇ ರಾಜಕೀಯ ಹೆಜ್ಜೆ ರಾಜ್ಯಸಭೆಗೆ ನಾಮಪತ್ರ ಸಲ್ಲಿಸಿದ ಕಮಲ್ ಹಾಸನ್ ಇದೇ ಮೊದಲ ಬಾರಿಗೆ ರಾಜ್ಯಸಭೆ ಪ್ರವೇಶಿಸುವುದಕ್ಕೆ ಸಜ್ಜು ದೇಶದಲ್ಲಿ 5,000 ಗಡಿ ದಾಟಿದ ಕೊರೋನಾ ಪ್ರಕರಣಗಳ ಸಂಖ್ಯೆ ಕೇರಳದಲ್ಲಿ ಅತಿ ಹೆಚ್ಚು ಕೊರೋನಾ ಸೋಂಕಿತರು ಕಳೆದ 24 ಗಂಟೆಯಲ್ಲಿ 4 ಮಂದಿ ಸಾವು ಭಾರತ ಕೆನಡಾ ಸಂಬಂಧ ಸುಧಾರಿಸುವಂತಹ ಲಕ್ಷಣ ಗೋಚರ G7 ಶೃಂಗಸಭೆಗೆ ಆಗಮಿಸುವಂತೆ ಪ್ರಧಾನಿ ಮೋದಿಗೆ ಕೆನಡಾದ ನೂತನ ಪ್ರಧಾನಿ ಮಾರ್ಕ್ ಕಾರ್ನಿ ಆಹ್ವಾನ ಭೇಟಿಯಾಗಲು ಎದುರು ನೋಡುತ್ತಿದ್ದೇನೆ ಎಂದ ನಮೋ ಆಪರೇಷನ್ ಸಿಂಧೂರದಲ್ಲಿ ಬಲಿಯಾದ ಎಲಿಟಿ ಕಮಾಂಡರ್ ಹಫೀಜ್ ಅಬ್ದುಲ್ ರಾಫ್ ಭಯೋತ್ಪಾದಕ ಅಲ್ಲ ಆತ ಸ್ಥಳೀಯ ಧರ್ಮಗುರು ಎಂದ ಪಾಕಿಸ್ತಾನ ವಿಶ್ವಸಂಸ್ಥೆಯಲ್ಲೇ ಬೊಗಳೆ ಬಿಟ್ಟ ಬಿಲಾವಲ್ ಭುಟ್ಟೋ ಎಪ್ಪತ್ತು ವರ್ಷಗಳ ಕಾಲ ಲಿವ್ ಇನ್ ರಿಲೇಶನ್ಶಿಪ್ 8 ಮಕ್ಕಳಾದ ಬಳಿಕ ಇದೀಗ ವೃದ್ಧ ದಂಪತಿಯ ಮದುವೆ ಈ ಅಪರೂಪದ ವಿವಾಹಕ್ಕೆ ಸಾಕ್ಷಿಯಾದ ರಾಜಸ್ಥಾನದ ಡುಂಗರಪುರ ಜಿಲ್ಲೆಯ ಜನತೆ ನಾನೀಗ ಆರ್ಸಿಬಿ ಫ್ರಾಂಚೈಸಿನಲ್ಲಿದ್ದಿದ್ರೆ ಕೆಎಲ್ ರಾಹುಲ್ನನ್ನ ಬಿಡ್ ಮಾಡ್ತಿದ್ದೆ ಪಾಡ್ಕಾಸ್ಟ್ನಲ್ಲಿ ವಿಜಯ್ ಮಲ್ಯ ಮಾತು ಬುಮ್ರಾ ಸೂರ್ಯಕುಮಾರ್ ಯಾದವ್ ರಿಷಬ್ ಪಂತ್ರನ್ನು ಖರೀದಿ ಮಾಡ್ತಿದ್ದೆ ಎಂದ ಮಲ್ಯ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ